ನಮ್ಮ ದೇಹ ಅಥವಾ ನಮ್ಮ ಈ ಜೀವನ ದೇವರು ಮಾಡಿರೋದು. ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ನಾನು ವಾಹನಕ್ಕೆ ಇದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಸಾಧಾರಣವಾಗಿ ಏನಾಗುತ್ತೆ, ಈ ದೇಹದಲ್ಲಿ ಆಗಿರುವಂಥ ಪ್ರತಿಯೊಂದು ಈ ಜೀವಕೋಶಗಳು ಅಂತೇವೆ, ಪ್ರತಿಯೊಂದು ಕಣ್ಣಾಗಲಿ ಮೂಗಾಗಲಿ ಹೃದಯ ಆಗಲಿ ಪ್ರತಿಯೊಂದು ಜೀವಕೋಶಗಳಿಂದಾಗಿರುತ್ತವೆ. ಅದಕ್ಕೊಂದು ಲೈಫ್ ಅಂತ ಇರುತ್ತೆ. ಸಾಧಾರಣವಾಗಿ 40 ವರ್ಷ ಆದಾಗ ಅದಕ್ಕೆ ಒಂದು ಆ ಟೈಮ್ ಬಂದಾಗ ಸ್ವಲ್ಪ ಈ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾವೆಂತ ಹೇಳ್ತೇವೆ, ಸಾಧಾರಣ 40-45 ವರ್ಷ ಆದಾಗ ಈಗ ನಾವೊಂದು ತಪಾಸಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ. ಅಂದರೆ ಇದೇನಿದು ಆಗಿಂದಾಗೆ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತಾ? ಹಾಂ, ಈಗ ನಮ್ಮ ದೇಹದಲ್ಲಿ ಈಗ ನಮ್ಮ ವಾಹನಕ್ಕೆ ನೀವು ಪೆಟ್ರೋಲ್ ಹಾಕ್ಬೋದು ಅಥವಾ 5,000 ಕಿಲೋಮೀಟರ್ಗೆ ಒಂದು ಹೊಸ ಆಯಿಲ್ ಹಾಕ್ಬೋದು. ಈಗ ನೀವು ನಂತರ ಕೇಳ್ಬೋದು, ನಮ್ಮ ಜೀವನಕ್ಕೆ ಅದನ್ನೇ ಮಾಡ್ತಾ ಇದ್ದಾರಾ ಅಂತ ಕೇಳ್ಬೋದು. ಈಗ ನಾವು ಸೇವಿಸುವ ಗಾಳಿ ಇದೆ, ನಾವು ತಿನ್ನುವ ಆಹಾರ ಇದೆ. ಅದು ಅಲ್ಲದೆ ನಮ್ಮ ದೇಹದಲ್ಲಿ ಟೈಮಿಗೆ ಎಲ್ಲ ಈ ಮೇಂಟೆನೆನ್ಸ್ ಚೆಕಪ್ಗಳು ಆಗ್ತಾ ಇರ್ತವೆ. ಅದೊಂದು ದೇವರು ನಮಗೆ ಕೊಟ್ಟಿರೋ ಜೀವ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಮ್ಮಲ್ಲಿ ಈಗ ನಮ್ಮ ಹರಿಯುವ ರಕ್ತದಲ್ಲಿರುವಂಥ ಒಂದು ಕೆಂಪು ರಕ್ತ ಕಣ ಅಂತ ಹೇಳ್ತೇವೆ. ಅದು 100ರಿಂದ 120 ದಿವಸ ಬದುಕಿ ಮತ್ತೆ ಅದು ಸತ್ತು ಹೋಗುತ್ತೆ. ಸೊ ಸತ್ತು ಹೋಗಿದ್ದವನ್ನು ಪುನಃ ಹಾಕಿಕೊಟ್ಟವರು ಯಾರು? ಆ ದೇವರು. ಸೊ ಪ್ರತಿ 100-120 ದಿವಸಕ್ಕೊಮ್ಮೆ ಒಂದು ರಕ್ತ ಕಣ ಚೇಂಜ್ ಆಗ್ತದೆ. ಅದರಿಂದ ನಾವು ಎಂತ ಹೇಳ್ಬೋದು, ಒಂದು ಸಾಧಾರಣ 100-120 ದಿವಸಕ್ಕೆ ನಮ್ಮ ದೇಹದಲ್ಲಿರುವ ಸಂಪೂರ್ಣ ರಕ್ತ ಬದಲಾವಣೆಯಾಗಿ ಹೊಸ ರಕ್ತ ತುಂಬಿರುತ್ತೆ. ಆ ತುಂಬಿರುವಾಗ ನಮ್ಮ ಏನಾಗುತ್ತೆ, ಈ ಮೂಳೆಯಲ್ಲಿರುವಂಥ ಮೂಳೆ ಅಸ್ಥಿ ಮಜ್ಜೆ ಅಂತ ಹೇಳ್ತೇವೆ ಅಥವಾ ಬೋನ್ ಮ್ಯಾರೋ ಅಂತ ಹೇಳ್ತೇವೆ, ಅಷ್ಟು ರಕ್ತ ಅಲ್ಲಿಂದ ಪ್ರೊಡ್ಯೂಸ್ ಆಗಿರುತ್ತೆ ಅಥವಾ ಅಲ್ಲಿಂದ ಉತ್ಪಾದನೆ ಆಗಿರುತ್ತೆ. ಅದೇ ರೀತಿ ನೀವು ನನ್ನ ಸ್ಕಿನ್ ನೋಡಿರ್ಬೋದು. ಈಗ ಈ ಚರ್ಮದಲ್ಲಿ ಏನಾಗುತ್ತೆ, ಪ್ರತಿ ನಿಮಿಷಕ್ಕೆ ಸಾವಿರಾರು ಈ ಜೀವಕೋಶಗಳು ಸತ್ತು ಹೋಗ್ತವೆ, ಸಾವಿರಾರು ಜೀವಕೋಶಗಳು ಹುಟ್ಟುತ್ತವೆ. ಒಂದು ಸೈಂಟಿಫಿಕ್ ಮೆಥಡ್ ಪ್ರಕಾರ ಸಾಧಾರಣ 30 ದಿವಸಕ್ಕೆ ನಿಮಗೆ ಹೊಸ ಚರ್ಮ ಬಂದಿರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ರೀತಿ ನಮ್ಮ ಒಳಗಿನ ಕರುಳಲ್ಲಿ ಕೂಡ ಈ ಚೆಕಪ್ಗಳ ಈ ಬದಲಾವಣೆಗಳು ಆಗ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಪ್ರತಿಯೊಂದು ದಿವಸಕ್ಕೆ ಅಥವಾ ಪ್ರತಿಯೊಂದು ತಿಂಗಳಿಗೆ ಎಷ್ಟೆಲ್ಲ ಈ ಬದಲಾವಣೆಗಳು ಆಗುತ್ತೆ ಅಂತ ಹೇಳೋದು ಅದೊಂದು ತುಂಬಾ ವೈಜ್ಞಾನಿಕ ವಿಸ್ಮಯ ಅಂತ ಹೇಳ್ಬೋದು. ಆ ವಿಸ್ಮಯ ದೇವರಿಗೆ ಮಾತ್ರ. ಡಾಕ್ಟರ್, ಈಗ ನೀವು ಹೇಳಿದ ಪ್ರಕಾರ ಈ ಆರೋಗ್ಯ ತಪಾಸಣೆ ಮುಖ್ಯ ಅಂತ ನೀವು ಹೇಳ್ತಿದ್ದೀರಿ. ಈ ತಪಾಸಣೆಗಳಿಂದ ಏನೇನು ತೊಂದರೆಗಳನ್ನು ನಾವು ಕಂಡುಹಿಡಿಬಹುದು? ಹೌದು, ಈಗ ಆರೋಗ್ಯ ತಪಾಸಣೆಯಿಂದ ಏನೆಲ್ಲ ತೊಂದರೆ ಕಡಿಬಿಟ್ಟು, ಈಗ ನಾನು ಹೇಳಿದೆ ಇಷ್ಟೆಲ್ಲ ಈ ಚರ್ಮದ ಬದಲಾವಣೆ ಮತ್ತೆ ದೇಹದ ಒಳಗಾಗೋ ಬದಲಾವಣೆ ಅದು ಬಿಡಿ, ನಮ್ಮ ಮೇಂಟೆನೆನ್ಸ್ ವರ್ಕಪ್ ಆಲ್ರೆಡಿ ಆಗ್ತಾ ಇದೆ. ಅದನ್ನ ಪುನಃ ನಮಗೆ ಚೆಕಪ್ ಬೇಕಾ ಅಂತ ನೀವು ಕೇಳೋದು. ಸೊ ಈ ಚೆಕಪ್ ಬೇಕು ಅಂತ ಯಾಕಂದ್ರೆ ಈಗ ನಾನು ಇಷ್ಟು ಹೇಳಿದೆ, ಇಷ್ಟೆಲ್ಲ ನಮ್ಮ ದೇಹದಲ್ಲಿ ಚೇಂಜಸ್ ಅಥವಾ ಬದಲಾವಣೆಗಳು ಆಗತ್ತೆ ಅಂತ ಹೇಳಿದ್ರು, ಆಗ ಒಂದು ಪ್ರಶ್ನೆ ಉದ್ಭವ ಆಗತ್ತೆ ಇಲ್ಲಿ, ಹಾಗಾದ್ರೆ ಮನುಷ್ಯನಿಗೆ ರೋಗ ಯಾಕೆ ಬರುತ್ತೆ ಅಂತ ಅಲ್ವಾ? ಇಷ್ಟೆಲ್ಲ ದೇವರು ಮಾಡಿದಾನೆ, ಹಾಗಾದ್ರೆ ರೋಗ ಯಾಕೆ ಬರುತ್ತೆ? ಈಗ ರೋಗ ಬರುತ್ತೆ ಇಲ್ವೋ ಅದು ಎಲ್ಲರಿಗೂ ಗೊತ್ತಿದೆ, ರೋಗ ಅಂತೂ ಬಂದೇ ಬರುತ್ತೆ. ಸೊ ಆ ರೋಗ ಬರುವ ಮೊದಲೇ ಅದನ್ನು ನೋಡಿ ಅದನ್ನು ಗುಣಪಡಿಸಲಿಕ್ಕೋಸ್ಕರ ಈ ರೋಗ ತಪಾಸಣೆಗಳನ್ನು ಮಾಡಬೇಕಾಗುತ್ತೆ. ಅದೇ ಏನೇನು ತೊಂದರೆಗಳನ್ನು ಕಂಡುಹಿಡಿಬಹುದು? ಈಗ ಏನೇನು ತೊಂದರೆಗಳು ಕಂಡುಹಿಡಬಹುದು ಅಂತ ಹೇಳಿದ್ರೆ, ಈಗ ನಮ್ಮ ಜನರಲ್ ಚೆಕಪ್ ಮಾಡ್ತೀವಿ. ಹೌದು, ಅದರ ಮುಖಾಂತರ ನಮಗೆ ರಕ್ತದ ಒತ್ತಡ ಏನಿದೆ ಅಂತ ಗೊತ್ತಾಗುತ್ತೆ, ಮತ್ತೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದಲ್ಲದೆ ಬೇರೆ ಏನು? ಹೌದು, ಈಗ ಈ ರೋಗ ತಪಾಸಣೆ ಮಾಡುವಾಗ ಮೊದಲ ಉದ್ದೇಶ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಇರುವಂತಹ ಮೇಜರ್ ಕಿಲ್ಲರ್ಸ್ ಅಂತ ಹೇಳ್ತೇವೆ, ಈ ಹ್ಯೂಮನ್ ರೇಸಿಗೆ ಇರುವಂತಹ ಡಿಸೀಸಸ್ ಯಾವುದು ಅಂತ ಹೇಳಿ. ಈ ರೋಗಗಳಲ್ಲಿ ಮೇನ್ ಬರುವಂತಹದ್ದು ಇಸ್ಕಿಮಿಕ್ ಹಾರ್ಟ್ ಡಿಸೀಸ್, ಅಂದ್ರೆ ಈ ಹಾರ್ಟಿಗೆ ಬರುವಂತ ಕಾಯಿಲೆ. ಹೌದು, 100ರಲ್ಲಿ ಸಾಧಾರಣ ಒಂದು 40-45 ಜನ ಅದರಲ್ಲಿ ಸಾಯ್ತಾರೆ ಅಂತ ಆದ್ರೆ, ಬಾಕಿದ ಹೆಚ್ಚಿನ ಜನ ಸಾಯುವುದು ಈಗ ಮೇಜರ್ ಕಿಲ್ಲರ್ಸ್ ಅಂದ್ರೆ ಈ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಸೊ ನಾವು ಈ ಹಾರ್ಟ್ ಅಟ್ಯಾಕ್ ಬರೋದಾಗೆ ಅಥವಾ ಈ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಥವಾ ಈ ಹಾರ್ಟ್ಗೆ ರಕ್ತ ಸಂಚಾರ ಕಡಿಮೆ ಆಗದಾದಾಗ ಅದು ಇನ್ನು ಉಲ್ಬಣಾವಸ್ಥೆಗೆ ಹೋಗದ ಹಾಗೆ ಅದನ್ನು ಟೆಸ್ಟ್ ಮಾಡೋದು ಒಂದು. ಎರಡನೇದಾಗಿ ಈ ಕ್ಯಾನ್ಸರ್ ರೋಗ ಅಂದರೆ, ಈ ಕ್ಯಾನ್ಸರ್ ರೋಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೇರೆ ರೋಗ ಥರ ಅಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ಊತ, ನೋವು, ಕೆಮ್ಮು, ಕಫ ಇಮಿಡಿಯೇಟ್ ಆಗಿ ಬರೋದಿಲ್ಲ. ಅದು ಒಳಗಿಂದ ಪ್ರಾರಂಭವಾಗಿ ಅದು ದೇಹವನ್ನು ವ್ಯಾಪಿಸಿಕೊಂಡು ಅದರಿಂದಾಗಿ ತೊಂದರೆಗಳು ಬಂದಾಗ ಅವನು ವೈದ್ಯರ ಹತ್ರ ಬರ್ತಾನೆ. ಸೊ ಆ ಸ್ಥಿತಿಯಲ್ಲಿ ಅದು ತುಂಬಾ ಉಲ್ಬಣಾವಸ್ಥೆಗೆ ಹೋಗಿರುತ್ತೆ. ಮತ್ತು ಅದು ಮಾತ್ರವಲ್ಲದೆ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅದನ್ನು ಗುಣ ಮಾಡಲಿಕ್ಕೆ ಗುಣ ಮಾಡೋದು ಕಷ್ಟ ಆಗುತ್ತೆ. ಸೊ ಅದು ಆ ಸ್ಟೇಜಿಗೆ ಹೋಗೋ ಮೊದಲೇ ನಾವು ಡಾಕ್ಟರ್ ಹತ್ರ ತಪಾಸಣೆ ಮಾಡಬೇಕಾಗತ್ತೆ. ಈಗ ಹಾರ್ಟ್ ಡಿಸೀಸ್ ಆದ್ರೂ ಸ್ವಲ್ಪ ಚೆಸ್ಟ್ ಪೈನ್ ಬರುತ್ತೆ, ಗೊತ್ತಾಗುತ್ತೆ, ಒಂದು ECG, TMT ಹಾಗೆಲ್ಲ ಮಾಡ್ತೇವೆ. ಇವಾಗ ನೀವು ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರಿ, ಹೃದಯದ ತೊಂದರೆಗಳು ಒಂದು ಯೂಶುವಲ್ ಆಗಿ ಬ್ಲಡ್ ಪ್ರೆಷರ್ ಇಂದ ಬರುತ್ತೆ, ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಹಿಂಗೆ ಅಂತ, ಕೊಬ್ಬಿನ ಅಂಶ ಅಂತೀವಿ, ರಕ್ತನಾಳಗಳಲ್ಲಿ ರಕ್ತ ಹರಿಯಲ್ಲ, ಕೊಬ್ಬು ಕಟ್ಕೊಂಡು ಅದು ತಡೆಗಟ್ಟುತ್ತೆ ಅಂತ. ಇದರಿಂದ ನೀವೇನು ಈ ಕೊಬ್ಬಿನ ಅಂಶ ಕಂಡುಹಿಡಿಯೋದಕ್ಕೆ ನೀವು ಲಿಪಿಡ್ ಪ್ರೊಫೈಲ್ ಏನ್ ಮಾಡ್ತೀರಿ? ಹೌದೌದು, ಈಗ ರಕ್ತ ಸಂಚಾರದಿಂದ ಆಗಿರುವಂತಹ ಪ್ರಾಬ್ಲಮ್ ಅಂದ್ರೆ ತೊಂದರೆಗಳು, ರಕ್ತ ಸಂಚಾರ ಸರಿ ಇಲ್ಲದೇ ಬರುವಂತಹ ತೊಂದರೆಗಳನ್ನು ನಾವು ಕಂಡುಹಿಡಲಿಕ್ಕೆ ಒಂದನೇದಾಗಿ